ಜಸ್ಟ್ ಬೆಂಗಳೂರಿಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ತಂಗಿ ಎಂಗೇಜ್ಮೆಂಟ್ಗೆ ಬಾರದ್ದಕ್ಕೆ ಪತ್ನಿಗೆ ಚಾಕು ಇರಿದ ಪತಿ. ಬೆಂಗಳೂರಲ್ಲಿ ಪತ್ನಿ ದಿವ್ಯಶ್ರೀಗೆ ಚಾಕು ಇರಿದಿದ್ದಾನೆ ಪತಿ ಜಯಪ್ರಕಾಶ್. ತಂಗಿಯ ಎಂಗೇಜ್ಮೆಂಟ್ಗೆ ಪತ್ನಿ ಬಾರದ್ದಕ್ಕಾಗಿ ಪತಿ ಪತ್ನಿಗೆ ಚಾಕುವಿನಿಂದ ಇರಿದಿದ್ದಾನೆ. ಈ ಘಟನೆ ಬೆಂಗಳೂರಿನ ಸುಂಕದಕಟ್ಟೆಯ ಸೊಲ್ಲಾಪುರದಮ್ಮ ದೇವಸ್ಥಾನದ ಬಳಿ ನಡೆದಿದೆ. ಫೆಬ್ರವರಿ 15ರಂದು ನಡೆದಿರುವಂತಹ ಘಟನೆ ಇದು. 2019ರಲ್ಲಿ ಜಯಪ್ರಕಾಶ್ ಮತ್ತು ದಿವ್ಯಶ್ರೀ ಪ್ರೀತಿಸಿ ಮದುವೆಯಾಗಿದ್ರು. ಪೋಷಕರ ವಿರೋಧಕ್ಕೆ ಬೆಂಗಳೂರಿನಲ್ಲಿ ವಾಸವಿದ್ರು. ಇನ್ನು ಪತ್ನಿಗೆ ಅಕ್ರಮ ಸಂಬಂಧ ಇದೆ ಎಂದು ಜಯಪ್ರಕಾಶ್ ಕಿರಿಕ್ ತೆಗೆದಿದ್ದಾನೆ. ಫೋನ್ನಲ್ಲಿ ಹೆಚ್ಚು ಮಾತನಾಡ್ತೀಯಾ ಎಂದು ಪ್ರತಿನಿತ್ಯ ಗಲಾಟೆ ಮಾಡ್ತಿದ್ದ. ಜಗಳ ವಿಕೋಪಕ್ಕೆ ತಿರುಗಿ ಜಯಪ್ರಕಾಶ್ ಚಾಕುವಿನಿಂದ ಇರಿದಿದ್ದಾನೆ. ಕಾಲಿಗೆ 8 ಹೊಲಿಗೆ ಹಾಕಿಸಿಕೊಂಡಿದ್ದಾಳೆ ಇದೀಗ ಪತ್ನಿ ದಿವ್ಯಶ್ರೀ. ಆರೋಪಿ ಜಯಪ್ರಕಾಶ್ ಅನ್ನ ಬಂಧಿಸಿ ಹಾಕಿ ಜೈಲಿಗಟ್ಟಿದೆ. ದಾವಣಗೆರೆಯಲ್ಲಿ ದಿವ್ಯಶ್ರೀ ಹಾಗೂ ಜಯಪ್ರಕಾಶ್ ಮದುವೆಯಾಗಿದ್ರು. ಈ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಯಪ್ರಕಾಶ್ನ ತಂಗಿಯ ಎಂಗೇಜ್ಮೆಂಟ್ ಇತ್ತು. ಇದಕ್ಕೆ ಪತ್ನಿ ದಿವ್ಯಶ್ರೀ ಆಗಮಿಸಿರಲಿಲ್ಲ. ಅಲ್ಲದೆ ಆಕೆ ಫೋನ್ನಲ್ಲಿ ಯಾವಾಗಲೂ ಮಾತನಾಡ್ತಿರ್ತಾಳೆ ಅನ್ನುವಂತಹ ಅನುಮಾನ ಪತಿಗೆ ಯಾವಾಗಲೂ ಇತ್ತು. ಹೀಗಾಗಿ ಆತ ಮಾತಿಗೆ ಮಾತು ಬೆಳೆದು ಚಾಕುವಿನಿಂದ ಇರಿದಿದ್ದಾನೆ. ಸದ್ಯಕ್ಕೆ ಆಕೆಯ ಕಾಲಿಗೆ 8 ಸ್ಟಿಚ್ ಬಿದ್ದಿದ್ದು ಆಸ್ಪತ್ರೆಗೆ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ರಾಜಪ್ಪ, ಯಾಕಾಗಿ ಇಷ್ಟೊಂದು ಜಗಳ ವಿಕೋಪಕ್ಕೆ ತಿರುಗಿದೆ? ಜೊತೆಗೆ ಆಕೆಯ ಆರೋಗ್ಯ ಸ್ಥಿತಿ ಹೇಗಿದೆ? ಶುಭಶ್ರೀ, ದಿವ್ಯಶ್ರೀ ಹಾಗೇನೆ ಜಯಪ್ರಕಾಶ್ ಇಬ್ರು ಕೂಡ 2019ರಲ್ಲಿ ಪ್ರೀತಿಸಿ ದಾವಣಗೆರೆಯಲ್ಲಿ ಮದುವೆ ಆಗಿರ್ತಾರೆ. ಇವರ ಒಂದು ಮದುವೆಗೆ ದಿವ್ಯಶ್ರೀ ಪೋಷಕರ ಒಂದು ವಿರೋಧ ಕೂಡ ಇರುತ್ತೆ. ಹಾಗಾಗಿ ಅವರು ಬೆಂಗಳೂರಲ್ಲಿ ಬಂದು ವಾಸ ಮಾಡ್ಕೊಂಡಿರ್ತಾರೆ ಅಂದಿನಿಂದಲೂ ಕೂಡ. ಅದಾದ ನಂತರದಲ್ಲಿ ಜಯಪ್ರಕಾಶ್ಗೆ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಕೂಡ ಎದುರಾಗತ್ತೆ. ಹಾಗಾಗಿ ಆತ ಎಲ್ಲೂ ಕೂಡ ಕೆಲಸಕ್ಕೂ ಹೋಗಿರೋದಿಲ್ಲ. ಎಲ್ಲವನ್ನ ಕೂಡ ಆಸ್ಪತ್ರೆ ಖರ್ಚಾಗಿರ್ಬೋದು, ಹಾಗೇನೆ ಮನೆಯ ಒಂದು ವಸ್ತುವರಿ ಆಗಿರ್ಬೋದು, ಎಲ್ಲವನ್ನ ಕೂಡ ದಿವ್ಯಶ್ರೀಯೇ ನೋಡ್ಕೊಂಡಿರ್ತಾಳೆ. ಇಂತಹ ಒಂದು ಸಂದರ್ಭದಲ್ಲಿ ಏನು ವಿಜಯನಗರದ ಮೂಡಲ್ಪಾಳ್ಯದಲ್ಲಿ ಮನೆ ಮಾಡ್ಕೊಂಡಿದ್ದಂತಹ ಒಂದು ಸಂದರ್ಭದಲ್ಲಿ ಪತಿ ಏನು ಅನಾರೋಗ್ಯದಿಂದ ಬಿದ್ದಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಪತ್ನಿಯ ಮೇಲೆ ಆತನಿಗೆ ಅನುಮಾನ ಕೂಡ ಮೂಡುತ್ತೆ. ಅಂದ್ರೆ ಆಕೆ ಹೆಚ್ಚು ಫೋನ್ ನಲ್ಲಿ ಮಾತಾಡ್ಕೊಂಡಿರ್ತಾಳೆ. ಹಾಗೆಯೇ ಆಕೆಗೆ ಅಕ್ರಮ ಸಂಬಂಧ ಇದೆ. ಓಕೆ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ.